ಆತ್ಮೀಯ ವೀಕ್ಷಕರಿಗೆಲ್ಲ NPC ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು 12 ಎಕರೆ ಒಂದು ತೋಟವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ರಸ್ತೆ ಟಾರ್ ರಸ್ತೆ ಇದೆ ಹೋಗಲಿಕ್ಕೆ. ನೋಡಿ, ಟಾರ್ ರಸ್ತೆಯಿಂದ ಎಡಭಾಗಕ್ಕೆ ಈಗ ನಾವು ಆ ಒಂದು ಜಾಗಕ್ಕೆ ಪ್ರಯಾಣವನ್ನು ಮಾಡಬೇಕು. ಇದು ಕೂಡ ಜಲ್ಲಿ ರೋಡು, ಸಿಮೆಂಟ್ ರೋಡ್. ಇದು ಆ ತೋಟಕ್ಕೆ ನೇರವಾಗಿ ಈ ರಸ್ತೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ತೋಟ ನೋಡಿ ಈ ಒಂದು ಜಾಗದಿಂದ ಆರಂಭ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಬೋರ್ವೆಲ್ ಕೂಡ ಹೊಸದಾಗಿ ಕೊರೆಸಿದ್ದಾರೆ. ಒಳ್ಳೆ ನೀರು ಕೂಡ ಬಂದಿದೆ. ಸಮೃದ್ಧಿ ಆಗಿರ್ತಕ್ಕಂಥ ಫಸಲನ್ನು ನೀಡ್ತಕ್ಕಂಥ ಒಂದು ಕಾಫಿ ತೋಟ ಇದು. ಇಲ್ಲಿ ರೋಬಸ್ಟಾ ಮತ್ತು ಸೆಲೆಕ್ಷನ್ ಎರಡೂ ಕೂಡ ಮಿಕ್ಸಲ್ಲಿ ಹಾಕಿರ್ತಕ್ಕಂಥದ್ದು. ಸುಮಾರು 12 ಎಕರೆ ಇರ್ತಕ್ಕಂಥ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ತೋಟ, ಕಾಫಿ ತೋಟ. ಇದು ಹೋಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಗೇಟ್ ನೋಡಿ. ಇದು ಈ ಗೇಟಿನಿಂದ ಈಗ ನಾವು ತೋಟದ ಒಳಗಡೆ ಪ್ರವೇಶವನ್ನು ಮಾಡೋಣ, ಬನ್ನಿ. ವೀಕ್ಷಕರೇ, ಈ ಒಂದು ಮುಖ್ಯವಾಗಿರ್ತಕ್ಕಂಥ ದಾರಿ ಎಡ ಮತ್ತು ಬಲಭಾಗದಲ್ಲಿ ನೀವು ಏನು ಕಾಣ್ತಾಯಿದ್ದೀರಿ, ಸಮೃದ್ಧಿಯಾಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಒಂದು ಕಾಫಿ ತೋಟ, ಭಾಳ ಸೊಗಸಾಗಿರ್ತಕ್ಕಂಥ ಕಾಫಿ ನೋಡಿ. ಇದರಲ್ಲಿ ಸೆಲೆಕ್ಷನ್ ಹಾಗೂ ಮತ್ತು ರೋಬಸ್ಟಾ ಮಿಕ್ಸಲ್ಲಿ ಇರ್ತಕ್ಕಂಥದ್ದು. ಸುಮಾರು 12 ಎಕರೆ ಇರ್ತಕ್ಕಂಥ ಒಂದು ಕಾಫಿ ತೋಟ. ಈ ಒಂದು ಜಾಗದಲ್ಲಿ 8 ಎಕರೆ ರೆಕಾರ್ಡ್ ಇರ್ತಕ್ಕಂಥ ಒಂದು ಜಾಗ. ಇನ್ನು 4 ಎಕರೆ ಎಂಕ್ಲೋಸ್ಮೆಂಟ್ ಅಂದರೆ ಒತ್ತುವರಿ ಇರ್ತಕ್ಕಂಥ ಜಾಗ. 12 ಎಕರೆಗೂ ಕೂಡ ಸಮೃದ್ಧಿಯಾಗಿ ಕಾಫಿಯನ್ನು ಹಾಕಿದ್ದಾರೆ. ಮತ್ತು ಸೊಗಸಾಗಿ ಬೆಳೆದಿರ್ತಕ್ಕಂಥ ಮುಗಿಲೆತ್ತರಕ್ಕೆ ಬೆಳೆದಿರ್ತಕ್ಕಂಥ ಸಿಲ್ವರ್ ಗಿಡಗಳನ್ನು ನೀವು ಕಾಣ್ಬೋದು. ಹಾಗೆಯೇ ವಿದ್ಯುತ್ತಿನ ಒಂದು ಸಂಪರ್ಕ ಭಾಳ ಸೊಗಸಾಗಿದೆ. ಈ ಒಂದು ತೋಟಕ್ಕೆ ಇಲ್ಲಿ ಮೆಣಸಿನ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಮೆಣಸಿನ ಗಿಡಗಳು, ಮೆಣಸಿನ ಬಳ್ಳಿ ತೋಟದ ತುಂಬ ಹರಡ್ಕೊಂಡಿದೆ. ಸುಮಾರು 3,000 to 4,000 ಮೆಣಸು ಬಳ್ಳಿಗಳು ಈ ಒಂದು ತೋಟದಲ್ಲಿ ನಾವು ಕಾಣ್ತೇವೆ. ವಾರ್ಷಿಕವಾಗಿ ಕನಿಷ್ಠ ಏನಿಲ್ಲ ಅಂದರೂ 25 to 30 ಲಕ್ಷ ಆದಾಯವನ್ನು ಪ್ರತಿ ವರ್ಷ ಈ ಒಂದು ತೋಟದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಲೇಬರ್ಸ್ ಕೂಡ ಅಕ್ಕಪಕ್ಕದಲ್ಲೇ ಗ್ರಾಮಗಳಿರೋದ್ರಿಂದ ಒಳ್ಳೆಯ ಲೇಬರ್ಸ್ ಸೌಲಭ್ಯನೂ ಕೂಡ ಇಲ್ಲಿ ಸಿಗುತ್ತೆ. ಹಾಗೆಯೇ ಈ ತೋಟದ ಒಳಗಡೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಗೆಸ್ಟ್ ಹೌಸ್ನ ರೂಪದಲ್ಲಿರ್ತಕ್ಕಂಥ ಒಂದು ಹಂಚಿನ ಮನೆ ಇರ್ತಕ್ಕಂಥ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಒಂದು ಸ್ಥಳಕ್ಕೆ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದೇ ಆ ಒಂದು ಮನೆ ಮುಂದೆ ಒಂದು ಗಾರೆ ಮತ್ತು ಸಿಮೆಂಟಿನಿಂದ ಹಾಕಿರ್ತಕ್ಕಂಥ ಒಂದು ಕಣ ಇದೆ. ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಮನೆ, ಹಂಚಿನ ಮನೆ. ಹಾಗೆಯೇ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮೃದ್ಧಿಯಾಗಿ ನಾವು ಮಾಡಿಕೊಂಡಿದ್ದಾರೆ. ಈ ಒಂದು ತೋಟದಲ್ಲಿ 3 ಬೋರ್ವೆಲ್ಗಳು ಇದೆ. ತೋಟದ ಮಧ್ಯಭಾಗದಲ್ಲಿ ಈಗ ನಾವಿಲ್ಲಿ ಹೋಗ್ತಾ ಇದ್ದೇವೆ. ಎಡಭಾಗ ಎಲ್ಲಿಯೂ ಕೂಡ ಯಾವುದೇ ಒಂದು ಜಾಗವೂ ಕೂಡ ಖಾಲಿ ಇಲ್ಲ. ಅಷ್ಟೊಂದು ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಕಾಫಿ ತೋಟ. 8 ಎಕರೆ ಈ ಒಂದು ಜಾಗಕ್ಕೆ ರೆಕಾರ್ಡ್ ಇದೆ. ಇನ್ನು 4 ಎಕರೆಗೆ ರೆಕಾರ್ಡ್ ಇಲ್ಲ ಆದರೂ ಕೂಡ ಒತ್ತುವರಿ ಇರ್ತಕ್ಕಂಥ ಜಾಗ. 12 ಎಕರೆಗೂ ಕೂಡ ಸಮೃದ್ಧಿಯಾಗಿ ಇವರು ಕಾಫಿಯನ್ನು ಬೆಳೆದಿದ್ದಾರೆ. ಮೆಣಸಿನ ಗಿಡಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಮರಗಳನ್ನು ಕೂಡ ನಾವು ಕಾಣ್ತೇವೆ. ಸಮೃದ್ಧಿಯಾಗಿರ್ತಕ್ಕಂಥ ಮರಗಳಿದೆ. ವಾರ್ಷಿಕವಾಗಿ ಸುಮಾರು 50 to 60 ಇಂಚು ಮಳೆ ಇಲ್ಲಿಗೆ ಬರುತ್ತೆ. ವೀಕ್ಷಕರು, ಈಗ ನಾವು ಮನೆಯ ಹೊರ ಆವರಣದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಈ ಮನೆ ತೋಟದ ಮಧ್ಯ ಭಾಗದಲ್ಲಿದೆ ಅಂಥೇಳಿ ನಾವು ಹೇಳ್ಬೋದು. ಈಗ ನಾವು ಬಂದಂಥ ರಸ್ತೆ ಇದು ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆ ಒಂದು ಅಂದರೆ ನೋಡಿ, ಈ ಕಡೆ ಒಂದು ಪೂರ್ವಕ್ಕೂ ಕೂಡ ಆ ತೋಟದ ಮಧ್ಯಭಾಗದಲ್ಲಿ ರಸ್ತೆಯನ್ನು ನಾವು ಕಾಣ್ತೇವೆ. ಹಾಗೆಯೇ ದಕ್ಷಿಣ ಭಾಗದಲ್ಲಿಯೂ ಕೂಡ ತೋಟಕ್ಕೆ ಹೋಗೋದಕ್ಕೆ ಬರೋದಕ್ಕೆ ರಸ್ತೆ ಇದೆ. ಮತ್ತು ವಿದ್ಯುತ್ ಸಂಪರ್ಕವೂ ಕೂಡ ಇರ್ತಕ್ಕಂಥದ್ದನ್ನ ನಾವಲ್ಲಿ ಕಾಣ್ತೇವೆ. ಮತ್ತು ಮನೆಯಿಂದ ಎಡಭಾಗಕ್ಕೆ ಅಂದರೆ ಪೂರ್ವಕ್ಕೆ ಕೂಡ ಒಂದು ರಸ್ತೆಯನ್ನು ನಾವು ಅಲ್ಲಿ ಕಾಣ್ಬೋದು. ಈಗಾಗಲೇ ಮಳೆ ಸಿಂಚನ ಕೂಡ ಆಗ್ತಾಯಿದೆ. ವಾರ್ಷಿಕವಾಗಿ ಸುಮಾರು
70ರಿಂದ 80 ಇಂಚು ಮಳೆ ಇಲ್ಲಿಗೆ ಬರುತ್ತೆ. ಮತ್ತು ತೇಗದ ಮರಗಳು ಕೂಡ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ತೇಗದ ಮರಗಳನ್ನು ನಾವು ಕಾಣ್ಬೋದು. ಸಿಲ್ವರ್ ಮರಗಳಿದೆ, ಬೆಲೆ ಬಾಳ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮರಗಳನ್ನು ನಾವಿಲ್ಲಿ ಕಾಣ್ತೇವೆ. ವೀಕ್ಷಕರು, ಈಗಾಗಲೇ ಕಾಫಿ ಫಸಲು ಆಗಲಿಕ್ಕೆ ಕಾಯಿಗಳು ಎಷ್ಟು ಸಮೃದ್ಧಿಯಾಗಿ ಬಂದಿದ್ದಾವೆ ಗಿಡಗಳಲ್ಲಿ ಅಂಥೇಳಿ ನೀವು ಅದನ್ನು ಗಮನಿಸ್ಬೋದು. ನೋಡಿ, ಭಾಳ ಸೊಗಸಾಗಿ ಬಂದಿರತಕ್ಕಂಥ ಕಾಫಿ ಎಲ್ಲ ಗಿಡಗಳಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತಾ ಹೋಗ್ತೇವೆ. ಇದು ಜನರಲ್ ಪ್ರಾಪರ್ಟಿ ಆಗಿದ್ದು ಯಾವುದೇ ಲಿಟಿಗೇಷನ್ ಇರೋದಿಲ್ಲ. ಈ ಒಂದು ತೋಟದ ಮಾಲೀಕರು 1 ಎಕರೆಗೆ 35 ಲಕ್ಷವನ್ನು ಹೇಳ್ತಾ ಇದ್ದಾರೆ. ಒಟ್ಟಾಗಿ 8 ಎಕರೆ ಇದಕ್ಕೆ ರೆಕಾರ್ಡ್ ಭೂಮಿ ಇದ್ದು, ಇನ್ನು 4 ಒತ್ತುವರಿ ಎನ್ಕ್ಲೋಸ್ಮೆಂಟ್ ಜಾಗ ಇದೆ. ಅದರಲ್ಲಿಯೂ ಕೂಡ ಸಮೃದ್ಧಿಯಾಗಿರ್ತಕ್ಕಂಥ ಕಾಫಿಯನ್ನು ಬೆಳೆದಿದ್ದಾರೆ. ಕೇಳಿದ್ರೆ ಈ ಒಂದು ಜಾಗದ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಬೇಕು ಅಂತ ಹೇಳಿದರೆ ಈ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಜಾಗಗಳನ್ನು ಅಪೇಕ್ಷೆ ಇದ್ದಂಥವರಿಗೆ ನಾವು ಪ್ರತಿನಿತ್ಯ ಪರಿಚಯವನ್ನು ಮಾಡ್ತಾ ಇರ್ತೀವಿ. ನೀವು ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಜಾಗದ ಬಗ್ಗೆ ವಿವರವನ್ನು ತಿಳಿಸಿ. ಧನ್ಯವಾದಗಳು.